ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಇವತ್ತು ಒಂದು ಹೆಲ್ತಿಯಾದ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೋರೆಕಾಯಿ ನೀರು ದೋಸೆ ಇನ್ಸ್ಟೆಂಟಾಗಿ ಮಾಡುವಂಥದ್ದು. ನೋಡಿ, ಒಂದು ಸೋರೆಕಾಯಲ್ಲಿ ಅರ್ಧದಷ್ಟು ತೊಗೊಂಡಿದ್ದೀನಿ. ತುಂಬ ಎಳೆಯದಾಗಿರೋ ಸೋರೆಕಾಯಿ ಆದ್ದರಿಂದ ತಿರುಳು ತೆಗೆಯೋದು ಬೇಡ. ಒಲ್ತಿದ್ರೆ ತಿರುಳನ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ಹಚ್ಕೊಳ್ಬೇಕು. ಮೊದಲಿಗೆ ಇಷ್ಟೇ ನಾನು ಮಾಡ್ತಾ ಇರೋ ಕ್ವಾಂಟಿಟಿಗೆ ಅರ್ಧ ಸೋರೆಕಾಯಿ ಸಾಕು. ಹೇಳ್ತೀನಿ ಅಕ್ಕಿ ಹಿಟ್ಟು ಎಲ್ಲ ಎಷ್ಟು ತೊಗೊಂಡಿದ್ದೀನಿ ಅಂತ. ನೆಕ್ಸ್ಟ್ ನೋಡಿ, ಇಷ್ಟು ಸೋರೆಕಾಯಿ ತೊಗೊಂಡಿದ್ದೀನಿ. ಈಗ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಬೇಕು. ನಾನಿಲ್ಲಿ ಅಳತೆಗೆ ಈ ಕಪ್ಪು ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ 1 ಕಪ್ಪಷ್ಟು ಉಪ್ಪಿಟ್ಟು ರವೆ ಹಾಕ್ತಾಯಿದ್ದೀನಿ. ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅದೇ ಕಪ್ಪಲ್ಲಿ ಮೆಜರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಸಣ್ಣದಾಗಿ ಹಚ್ಚಿರೋ 1 ಈರುಳ್ಳಿ, ಶುಂಠಿನೂ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ರುಬ್ಬಿಟ್ಕೊಂಡಿರೋ ಸೋರೆಕಾಯಿ ಮಿಶ್ರಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ನೀರು ದೋಸೆ ಅದರಿಂದ ತೆಳ್ಳಗೆ ಕಲಿಸ್ಬೇಕು. ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ತೆಳ್ಳಗೆ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಸದ್ಯಕ್ಕೆ ಇಷ್ಟು ತೆಳ್ಳಗೆ ಕಲಿಸ್ಕೊಂಡಿದ್ದೀನಿ. ಆಮೇಲೆ ದೋಸೆ ಒಂದು 1/4 ಗಂಟೆ ಸೆಟ್ ಆಗೋದಕ್ಕೆ ಇಡ್ತೀವಿ. ಆಮೇಲೆ ದೋಸೆ ಹೇಗೆ ಬೇಕಾಗುತ್ತೋ ಅಷ್ಟು ನೀರನ್ನು ಮತ್ತೆ ಸೇರಿಸ್ಕೊಳ್ಬೋದು. ಈಗ ಒಂದು 1/4 ಗಂಟೆ ಮುಚ್ಚಿಟ್ಟು ಸೆಟ್ ಆಗೋಕ್ಕೆ ಬಿಡೋಣ. ದೋಸೆ ಹಿಟ್ಟಿಗೆ ಕಲಸಿಟ್ಟಿದ್ದು 1/4 ಗಂಟೆ ಸೆಟ್ ಆಗಿದೆ. ಈಗ ದೋಸೆ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಹಚ್ತೀನಿ. ಈರುಳ್ಳಿ ಹಚ್ಚೋದ್ರಿಂದ ದೋಸೆ ಕಚ್ಕೊಳ್ಳಲ್ಲ, ಸುಲಭವಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಚ್ಚಿದೆ. ಈಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಸೌಟಲ್ಲಿ ಹಾಕೋದಕ್ಕಿಂತ ಈ ಥರ ಬಟ್ಲಿನಲ್ಲಿ ಹಾಕೋದು ಕರೆಕ್ಟಾಗಿರುತ್ತೆ. ಒಂದೇ ಸಲ ಹಾಕ್ಬಿಡ್ಬೋದು ಒಂದೇ ಶಾರ್ಟಲ್ಲಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸಬೇಕು. ಇದು ನೀವು ಗಮನಿಸಿರ್ಬೋದು, ಸೋಡಾ ಏನೂ ಹಾಕಿಲ್ಲ, ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥದ್ದು. ರೆಗ್ಯುಲರ್ ನೀರು ದೋಸೆಗಿಂತ ಇದೊಂಚೂರು ಎಕ್ಸ್ಟ್ರಾ ತರಕಾರಿ ಎಲ್ಲ ಸೇರಿರೋದ್ರಿಂದ ಹೆಚ್ಚು ನ್ಯೂಟ್ರಿಷಿಯಸ್ಸು. ಮತ್ತು ಮಾಡೋದು ಕೂಡ ಈಸಿ, ಭಾಳ ಬೇಗ. ಸೋರೆಕಾಯಿ ತುರಿಯೋದೆಲ್ಲ ಏನಿಲ್ಲ, ಹಚ್ಚಿಬಿಟ್ಟು ಗ್ರೈಂಡ್ ಮಾಡೋದು, ಅಕ್ಕಿ ಹಿಟ್ಟು ಮತ್ತು ರವೆ ಜೊತೆ ಮಿಕ್ಸ್ ಮಾಡೋದಷ್ಟೇ. 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಇನ್ಸ್ಟೆಂಟಾಗಿ ಮಾಡಿದಂಥ ಸೋರೆಕಾಯಿ ನೀರು ದೋಸೆ ಹೇಗೆ ಅನ್ನಿಸ್ತು ಫ್ರೆಂಡ್ಸ್? ಪ್ಲೈನಾಗಿ ನೀರು ದೋಸೆ ಮಾಡ್ಕೊಳ್ಳೋದಕ್ಕಿಂತ ಸೋರೆಕಾಯಿ ಸೇರಿಸಿ ಮಾಡಿರೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ನೂ ಪಡ್ಕೊಳ್ಬೋದು. ಟೇಸ್ಟು ತುಂಬ ಚೆನ್ನಾಗಿತ್ತು, ತುಂಬಾ ಸಖತ್ತಾಗಿರುತ್ತೆ. ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಲೈಕ್ ಕೊಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.